ವಿಷ್ಣುವಿನ 4ನೇ ಅವತಾರ ಉಗ್ರ ನರಸಿಂಹ. ಅದ್ರ ಬಗ್ಗೆ ಕೇಳಿದೀವಿ, ಓದಿ ತಿಳ್ಕೊಂಡಿದೀವಿ. ಹಾಗೆ ನಮ್ಮಲ್ಲೇ ಬಂದಂತ ಡಾಕ್ಟರ್ ರಾಜ್ಕುಮಾರ್ ಅವರ ಭಕ್ತ ಪ್ರಹ್ಲಾದ ಸಿನಿಮಾನ ಕೂಡ ನೋಡಿದೀವಿ. ಆದ್ರೆ ಈಗ ಅದನ್ನ ಆನಿಮೇಷನ್ ಅಲ್ಲಿ ತೋರ್ಸೋದಕ್ಕೆ ಒಂದು ಹೊಸ ಪ್ರಯತ್ನ ನಡೆದಿದೆ. ಸಾರಿ, ಇದು ಕೇವಲ ಪ್ರಯತ್ನ ಅಲ್ಲ, ಆನಿಮೇಷನ್ ಜಗತ್ತಲ್ಲಿ ಆಗ್ತಾ ಇರೋ ಬಿಗ್ಗೆಸ್ಟ್ ರೆವಲ್ಯೂಷನ್. ಮಹಾವತಾರ್ ನರಸಿಂಹ ಇದು ಹೊಂಬಾಳೆ ಫಿಲ್ಮ್ಸ್ ಅವರು ಪ್ರೊಡ್ಯೂಸ್ ಮಾಡಿರೋ ಒಂದು ಆನಿಮೇಟೆಡ್ ಚಿತ್ರ. ಹಾಗೆ ಅವರೇ ಸೃಷ್ಟಿ ಮಾಡ್ತಾ ಇರೋ ಮಹಾವತಾರ್ ಸಿನಿಮ್ಯಾಟಿಕ್ ಯೂನಿವರ್ಸ್ ನ ಮೊದಲ ಸಿನಿಮಾ ಕೂಡ ಹೌದು. ಇನ್ನು ಇದರ ಕಥೆ ವಿಚಾರಕ್ಕೆ ಬಂದ್ರೆ, ಈ ಸಿನಿಮಾ ನರಸಿಂಹ ಅವತಾರನ ಕವರ್ ಮಾಡುತ್ತೆ. ವಿಷ್ಣು ಆ ಅವತಾರ ಎತ್ತಿದ್ಯಾಕೆ, ಹಿರಣ್ಯಕಶ್ಯಪನ ಪಾತ್ರ ಎಂತದ್ದು, ಅವನ ಸಂಹಾರ ಎಷ್ಟು ವಿಚಿತ್ರವಾಗಿ ಆಯಿತು, ಹಾಗೆ ಪುತ್ರ ಪ್ರಹ್ಲಾದನ ಅಪಾರ ಭಕ್ತಿ, ಹೀಗೆ. ಸೊ ಅದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು. ಇನ್ನ ಆಕ್ಚುಯಲ್ ಆಗಿ ಸಿನಿಮಾ ಹೇಗಿದೆ, ನನಗೇನೇನ್ ಇಷ್ಟ ಆಯ್ತು, ಏನೆಲ್ಲ ಕಷ್ಟ ಆಯ್ತು, ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ಡ್ ಆಗಿ ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಡೆಫಿನೆಟ್ಲಿ ಒಂದು ಲೈಕ್ ಕೊಟ್ಟು ಕಂಟಿನ್ಯೂ ಮಾಡಿ. 2000 ಲೈಕ್ಸ್ ಅಂತ ಅನ್ಕೊಂಡಿದೀನಿ, ನೋಡೋಣ ಏನ್ ಮಾಡ್ತೀರಾ ಅಂತ. ಇಲ್ಲಿರೋಂಥ ಮೊದಲ ಪಾಸಿಟಿವ್ ಪಾಯಿಂಟ್ ಅಂದ್ರೆ ಅದು ಸ್ಟೋರಿ ಟೆಲ್ಲಿಂಗ್. ಐ ಥಿಂಕ್ ಮೇಕರ್ಸ್ಗೆ ತುಂಬಾ ಒಳ್ಳೆ ಕ್ಲಾರಿಟಿ ಇತ್ತು ಅಂತ ಅನ್ಸುತ್ತೆ. ಬಿಕಾಸ್ ಹಿರಣ್ಯಕಶಿಪನ ಕಥೆಲೆ ಹಲವಾರು ಲೇಯರ್ಸ್ ಇದಾವೆ, ಕ್ಯಾರೆಕ್ಟರ್ಸ್ ಗಳು ಬರ್ತವೆ. ಸೊ ಅದನ್ನ ಸಿನಿಮಾ ಆಗಿ ತೋರಿಸ್ತೀರಾ ಅಂದಾಗ ಏನನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೋಬೇಕು, ಅವುಗಳನ್ನ ಯಾವ ಪ್ರಮಾಣದಲ್ಲಿ ತೋರಿಸ್ಬೇಕು ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಬರಿಬೇಕು. ಅಂಡ್ ಅದೇ ಅತಿ ಕಷ್ಟವಾದಂತ ಕೆಲಸ. ಬಟ್ ಅದನ್ನ ಇಲ್ಲಿ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಫ್ರಮ್ ದ ಸ್ಟಾರ್ಟ್ ಇದನ್ನ ಎಲ್ಲಿಂದ ಎತ್ಕೋಬೇಕು, ಎಲ್ಲಿ ಕಟ್ ಆನ್ ಮಾಡ್ತಾ ಹೋಗ್ಬೇಕು, ಆ ನಿಟ್ಟಿನಲ್ಲಿ ಆಲ್ಮೋಸ್ಟ್ ಈ ಕಥೆ ಗೊತ್ತಿಲ್ಲದೆ ಇರೋರ್ಗೂ ಕೂಡ ತುಂಬಾ ನೀಟಾಗಿ ಅರ್ಥ ಮಾಡಿಸ್ಬಿಡ್ತಾರೆ. ಮತ್ತಷ್ಟು ತಿಳ್ಕೊಳ್ಳೋದಕ್ಕೆ ಇನ್ಸ್ಪೈರ್ ಮಾಡ್ತಾರೆ. ಇನ್ನು ಕ್ವಾಲಿಟಿ, ಡೀಟೇಲಿಂಗ್ ಅಂಡ್ ಪ್ರೆಸೆಂಟೇಷನ್ ಟಾಪ್ ನಾಚ್ ಅಂತ ಹೇಳ್ತೀನಿ. ಶುರುವಿನಲ್ಲೇ 30 ರಿಂದ 40 ನಿಮಿಷ ಆಕ್ಷನ್ ಇದೆ. ಅದನ್ನ ಹೆವಿ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ವಿಜುವಲ್ಸ್ ಅಂತೂ ಕ್ರೇಜಿ ಆಗಿದೆ. ಲೈಕ್ ನೋಡ್ತಿದ್ರೆ ಇನ್ನೂ ಹಾಗೆ ನೋಡ್ತಾನೆ ಇರೋಣ ಅಂತ ಅನ್ಸತ್ತೆ. ಆಲ್ಸೋ ಆಕ್ಷನ್ ಗಳನ್ನ ಚೆನ್ನಾಗಿ ಬರ್ದಿದ್ದಾರೆ, ಅಷ್ಟೇ ಕ್ಲೀನ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಎಲ್ಲೂ ಕ್ಲಮ್ಸಿ ಅಂತ ಅನ್ಸಲ್ಲ. ಕ್ಯಾರೆಕ್ಟರ್ ಶೇಪಿಂಗ್ ಅಲ್ಲಾಗ್ಲಿ, ಸ್ಟ್ರಕ್ಚರ್ ಅಲ್ಲಾಗ್ಲಿ ಸಖತ್ತೊಳ್ಳೆ ಡೀಟೇಲಿಂಗ್ ಅನ್ನ ಕೊಟ್ಟಿದ್ದಾರೆ. ಸ್ಪೆಷಲಿ ಹಿರಣ್ಯಕಶಿಪ ತಪಸ್ಸು ಮಾಡುವಾಗ ಇದ್ದಂತ ಪ್ರೆಸೆಂಟೇಷನ್, ಆ ಬಾಡಿ ಹೇಗೆ ಟ್ರಾನ್ಸ್ಫಾರ್ಮ್ ಆಗ್ತಾ ಇತ್ತು, ಅದನ್ನ ಆನಿಮೇಷನ್ ಅಲ್ಲೇ ಸಖತ್ತಾಗಿ ಡೆವಲಪ್ ಮಾಡಿದ್ದಾರೆ. ಹಾಗೇನೆ ಪ್ರಹ್ಲಾದ, ಆ ಕ್ಯಾರೆಕ್ಟರ್ ಅಲ್ಲಿ ಒಂದು ಗೆಸ್ಸರ್ ಇದೆ, ಪಾಸಿಟಿವಿಟಿನೇ ತುಂಬಿ ತುಳುಕ್ತಾ ಇದೆ. ಅಂದ್ರೆ ಆ ಪಾತ್ರನ ನೋಡೋದಕ್ಕೇನೆ ಖುಷಿ ಆಗ್ತಾ ಇರತ್ತೆ. ಅಷ್ಟು ಕೋಮಲ, ಸುಂದರ, ಒಂಥರ ಸೆಳೆತ ಹುಟ್ಟೋ ಹಾಗೆ ಅದರ ವಿಜುವಲ್ಸ್ ಇತ್ತು. ಆಲ್ಸೋ ಪ್ರಹ್ಲಾದನ ಡಬ್ಬಿಂಗ್, ಆ ವಾಯ್ಸ್ ಅದು ಕೂಡ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗಿದೆ. ಇನ್ನ ಮುಖ್ಯವಾಗಿ ಉಗ್ರ ನರಸಿಂಹನ ಅವತಾರ ಅದು ಎಂಟ್ರಿ ಆಗೋ ಸ್ವಲ್ಪ ಮುಂಚೆ, ಅಂದ್ರೆ ಆ ಇಡೀ ಕ್ಲೈಮ್ಯಾಕ್ಸ್, ಕೊನೆಯ 30 ನಿಮಿಷ ಏನಿದೆ, ಇಟ್ಸ್ ಪ್ಯೂರ್ ಸಿನಿಮಾ. ಅಲ್ಲಿ ಲೆವೆಲಪ್ ಆಗೋ ತರ ನಡೆಯೋ ಡೆವಲಪ್ಮೆಂಟ್ಸ್, ನರಸಿಂಹಸ್ವಾಮಿಯ ಎಂಟ್ರಿ, ಹಿರಣ್ಯಕಶಿಪನ ಜೊತೆ ಆಗೋ ಕ್ಲಾಶ್, ಲೈಕ್ ಸಾಲಿಡ್ ರೈಟಿಂಗ್, ಸಾಲಿಡ್ ಪ್ರೆಸೆಂಟೇಷನ್. ಅಂದ್ರೆ ಏನು ಕ್ವಾಲಿಟಿ ವಿಜುವಲ್ಸ್ ಗುರು ಅದು. ನರಸಿಂಹಸ್ವಾಮಿಯ ಅವತಾರ ಅಂದ್ರೆ ಅದು ಎಷ್ಟು ಡಿಸ್ಕ್ರಿಪ್ಟಿವ್ ಅಂತ ಸಿನಿಮಾ ನೋಡಿನೇ ತಿಳ್ಕೋಬೇಕು. ಇಮ್ಯಾಜಿನೇಷನ್ ಅಲ್ಲಿ ಇರೋದನ್ನೆಲ್ಲ ಎದುರುಗಡೆನೆ ತಂದು ನಿಲ್ಸಿದ್ದಾರೆ. ಎಕ್ಸಲೆಂಟ್ ಆಗಿತ್ತು ಮಾತ್ರ. ಇನ್ನ ಆಕ್ಷನ್ಸ್, ಅಲ್ಲಿದ್ದ ರೈಟಿಂಗ್ ಅದು ನಮ್ಮನ್ನ ಲಾಸ್ಟ್ ಮೊಮೆಂಟ್ ವರ್ಗೂ ಹಿಡಿದಿಟ್ಕೊಡತ್ತೆ. ಇದರ ಹೊರತಾಗಿ ನರಸಿಂಹನ ಕೋಪನ ಕಮ್ಮಿ ಮಾಡೋ ಪ್ರಹ್ಲಾದ, ಅವರಿಬ್ಬರ ಸಂಭಾಷಣೆ, ಅದನ್ನ ಕಣ್ತುಂಬಿಕೊಳ್ಳುವಾಗ್ಲೇನೆ ಏನೋ ಒಂಥರ ಫೀಲ್ ಒಳಗಡೆ, ಅಷ್ಟು ಬ್ಯೂಟಿಫುಲ್ ಆಗಿತ್ತು. ಆಲ್ಸೋ ಇಲ್ಲೊಂದು ಲೈನ್ ಬರುತ್ತೆ, ನಿಮ್ಮ ಗುರುವಿನಿಂದ ನೀವೇನಾಗ್ತೀರಾ ಅನ್ನೋದು ನಿರ್ಧಾರ ಆಗತ್ತೆ ಅಂತ. ಸೊ ಆ ಲೈನ್, ಅದರ ಜೊತೆಗೆ ಇನ್ನೂ ಹಲವಾರಿದೆ. ಸೊ ಅವು ಕೂಡ ಇಷ್ಟ ಆದ್ವು. ಇನ್ನು ಇಲ್ಲಿನ ನೆಗೆಟಿವ್ಸ್ ಕಡೆ ಬಂದ್ರೆ, ಫಸ್ಟ್ ಆಫ್ ಆಲ್ ನಾನು ಸಿನಿಮಾನ ನೋಡಿದ್ದು ಹಿಂದಿ ಭಾಷೆಯಲ್ಲಿ, ಬಿಕಾಸ್ ಕನ್ನಡ ಅವೈಲೇಬಲ್ ಇರಲಿಲ್ಲ. ಸೊ ಹಿಂದಿ ವರ್ಷನ್ ಡೈಲಾಗ್ಗಳು ಆಲ್ಮೋಸ್ಟ್ ಚೆನ್ನಾಗೇನೆ ಇದೆ. ಬಟ್ ಕೆಲವು ಕಡೆ ಅದನ್ನ ತುಂಬಾ ಕ್ಯಾಶುವಲ್ ಆಗಿ ಬರ್ದ್ಬಿಟ್ಟಿದ್ದಾರೆ. ಲೈಕ್ ಅದೇನೋ ಚಮಚ ಅಂತ ವರ್ಡ್ ಯೂಸ್ ಮಾಡಿದ್ದಾರೆ. ಅಂಡ್ ಆ ತರ ಇನ್ನೂ ಒಂದೆರಡು ಕಡೆ ಇದೆ. ಸೊ ಅದನ್ನ ಚೇಂಜ್ ಮಾಡ್ಕೊಂಡ್ರೆ ಒಳ್ಳೇದು. ಎರಡನೇದಾಗಿ ಏನಂದ್ರೆ, ನನಗೆ ಈ ಕಥೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಓದಿ ತಿಳ್ಕೊಂಡಿದ್ದೀನಿ. ಹಾಗಾಗಿ ಸಿನಿಮಾ ಬರೀ ಕನ್ವರ್ಸೇಷನ್ಸ್ ಕಡೆನೆ ಯಾವಾಗ ಹೆಚ್ಚು ವಾಲತ್ತೆ, ಆಗ ಅಷ್ಟು ಎಫೆಕ್ಟಿವ್ ಅಂತ ಅನಿಸ್ಲಿಲ್ಲ. ಒಂಚೂರು ಪೇಷನ್ಸ್ ನ ಕೂಡ ಟೆಸ್ಟ್ ಮಾಡ್ತು. ಬಟ್ ಇದರ ಹೊರತಾಗಿ ಹೇಳ್ಕೊಳೋ ತರ ನೆಗೆಟಿವ್ಸ್ ಏನು ಕಾಣ್ಲಿಲ್ಲ. ಟೋಟಲ್ ಆಗಿ ಹೇಳೋದಾದ್ರೆ ಇಟ್ಸ್ ಅ ಮಸ್ಟ್ ವಾಚ್ ಸಿನಿಮಾ. ನರಸಿಂಹ ಅವತಾರದ ಕಥೆ ಅದು ಅಷ್ಟು ಕ್ಲಿಯರ್ ಆಗಿ ಗೊತ್ತಿಲ್ಲದೆ ಇರೋರ್ಗೆ ಇದು ತುಂಬಾ ಒಳ್ಳೆ ಅನುಭವವನ್ನ ಕೊಡುತ್ತೆ. ಹಾಗೆ ಓದಿ ತಿಳ್ಕೊಂಡಿರೋರ್ಗೆ ಇದರ ವಿಜುವಲ್ಸ್ ಒಂದು ಒಳ್ಳೆ ಇಂಟರ್ಪ್ರಿಟೇಷನ್ ರೀತಿ ವರ್ಕ್ ಆಗತ್ತೆ. ಆಲ್ಸೋ ಚಿಕ್ಕ ಮಕ್ಕಳಿಗಂತೂ ಹೇಳಿ ಮಾಡ್ಸಿರೋ ಹಾಗಿದೆ. ಸ್ಪೆಷಲಿ ಪ್ರಹ್ಲಾದ ಪಾತ್ರನ ತುಂಬಾನೇ ಇಷ್ಟಪಡ್ತಾರೆ. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಇನ್ನ ನಿಮ್ಮಲ್ಲಿ ಯಾರಾದ್ರೂ ಆಲ್ರೆಡಿ ಈ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದೇನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ಸ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.